ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಈ ಒಂದು ವಿಡಿಯೋ ಒಂದಷ್ಟು ದಿನ ಕ್ಯಾಪ್ಚರ್ ಮಾಡಿರುವಂತಹ ಥಿಂಗ್ಸ್ ಇವೆ ಈ ವಿಡಿಯೋದಲ್ಲಿ. ಒಂದೇ ದಿನ ಕ್ಯಾಪ್ಚರ್ ಮಾಡಿದಲ್ಲ, ಸಣ್ಣ ಪುಟ್ಟ ಕ್ಲಿಪ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಜೊತೆ ಸೇರಿಸಿ ಈ ಒಂದು ವಿಡಿಯೋ ಮಾಡಿದ್ದೇನೆ. ನಮ್ಮ ಊರಲ್ಲಿ ಏನೆಲ್ಲ ಮಾಡಿದ್ವಿ ನಾವು, ಮತ್ತೆ ಹೇಗೆ ಎಂಜಾಯ್ ಮಾಡಿದ್ವಿ, ಜೊತೆಗೆ ನಮ್ಮ ಊರಿನ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಿದ್ರೆ ನಿಮ್ಗೆ ಕೂಡ ಗೊತ್ತಾಗುತ್ತಲ್ವಾ, ನಮ್ಮ ಕಡೆ ಅಂದ್ರೆ ಉಡುಪಿ ಮಂಗಳೂರು ಕಡೆ ಹೇಗೆ ಏನೆಲ್ಲ ಇರುತ್ತೆ, ಹೇಗೆಲ್ಲ ಇರುತ್ತೆ ಅಂತ ಹೇಳಿ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಫನ್ನಿ ಆಗಿ ಕೂಡ ಇರುತ್ತೆ. ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ನಮ್ಮನೆಯಲ್ಲಿ ಶುಕ್ರವಾರ ಸ್ವಲ್ಪ ಜಾಸ್ತಿನೇ ಪೂಜೆ ಮಾಡ್ತಾರೆ ಅತ್ತೆ. ನಾರ್ಮಲ್ ಆಗಿ ಇಷ್ಟೊಂದೇನು ಪೂಜೆ ಇರೋದಿಲ್ಲ, ಬಟ್ ಶುಕ್ರವಾರ ಸ್ವಲ್ಪ ಜಾಸ್ತಿ ಹೊತ್ತು ಪೂಜೆ, ಸಂಜೆ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಪೂಜೆ ಮಾಡ್ತಾರೆ. ಸೊ ನಮ್ಮ ಆರುಷ್ಗೆ ತುಂಬಾ ಇಷ್ಟವಾದಂತಹ ಒಂದು ವಿಷಯ ಇದು ಕೂಡ. ಅಲ್ಲಿ ನಮ್ಮ ಅತ್ತೆ ಪೂಜೆ ಶುರು ಮಾಡೋದ್ರಿಂದ ಎಂಡ್ ಆಗುವವರೆಗೆ ಇವನಲ್ಲೇ ಹೊರಗಡೆ ಕುತ್ಕೊಂಡು ಏನಾದ್ರೂ ಜಾಸ್ತಿ ತಂಟೆ ಅಂತ ಅಲ್ಲ, ಬಟ್ ಸಣ್ಣ ಪುಟ್ಟ ಥಿಂಗ್ಸ್ ಅನ್ನ ಅಲ್ಲಿ ಮುಟ್ತಾ ಇರ್ತಾನೆ. ಹಾಗೆ ನಮ್ಮ ಅತ್ತೆ ಪೂಜೆ ಮಾಡೋದನ್ನ ಹೇಗೆ ಮಾಡ್ತಾರೆ, ಏನ್ ಮಾಡ್ತಾರೆ ಅದೆಲ್ಲವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದ. ಅವಾಗ್ಲೇ ಅನ್ಕೊಳ್ತಿದ್ವಿ ಅವನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ತಿದ್ದಾನಂತ ಹೇಳಿ, ಬಟ್ ಇವಾಗ ಅರ್ಥ ಆಗ್ತಿದೆ ಅವನು ಎಷ್ಟು ವಿಚಾರಗಳನ್ನ ಅಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದಾನಂತ ಹೇಳಿ. ನಾವು ಆಲ್ರೆಡಿ ಬೆಂಗಳೂರಿಗೆ ಬಂದಾಗಿದೆ. ಇಲ್ಲಿ ಅವಾಗವಾಗ ಹೇಳ್ತಾ ಇರ್ತಾನೆ, ಹಾಗೆ ಮಾಡ್ತಿದ್ರು ದೊಡ್ಡ, ಹೀಗೆ ಮಾಡ್ತಿದ್ರು ಅಂತ ಹೇಳಿ. ಪೂಜೆಯ ಟೈಮ್ ಅಲ್ಲಿ ಒಂದೂವರೆ ಗಂಟೆ ಅವನಿಗೆ ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಏನೋ ಒಂದು ಬೇರೆ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ನೋಡ್ತಿದ್ದ. ಅಂದ್ರೆ ಚೆನ್ನಾಗಿ ಆ ಟೈಮ್ ಅನ್ನ ಅವನು ಎಂಜಾಯ್ ಮಾಡ್ತಿದ್ದ. ನಾವು ಒಂದೇ ಪ್ಲೇಸ್ ಅಲ್ಲಿ ಇರುವಾಗ ಮಕ್ಕಳಿಗೆ ಏನ್ ರೂಟೀನ್ ಎಲ್ಲ ಗೊತ್ತಿರುತ್ತೆ, ಬೆಳಗ್ಗೆ ಏನಿರುತ್ತೆ, ಮಧ್ಯಾಹ್ನ ಏನಿರುತ್ತೆ, ರಾತ್ರಿ ಏನಿರುತ್ತೆ ಎಲ್ಲ ಗೊತ್ತಿರುತ್ತೆ. ಆದ್ರೆ ಈ ತರ ನಾವು ಹೊಸ ಪ್ಲೇಸಿಗೆ ಹೋದಾಗ ಅವರಿಗೆ ಕೂಡ ರೂಟೀನ್ ಅಲ್ಲಿ ಚೇಂಜಸ್ ಆಗೋದು, ಮತ್ತೆ ಅಲ್ಲಿರುವಂತಹ ಜನರ ಜೊತೆಗೆ ಮಿಂಗಲ್ ಆಗುವಾಗ ಹೊಸ ಒಂದು ಜೀವನದ್ದು ಪರಿಚಯ ಆಗುತ್ತಂತ ಹೇಳಬಹುದು. ನಾವು ಬೆಂಗಳೂರಲ್ಲಿರುವಾಗ ಎಷ್ಟು ನೀಟಾಗಿ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದು, ತಿಂಡಿ ತಿನ್ನೋದೆಲ್ಲ ನೀವು ಕೂಡ ನೋಡಿರಬಹುದು ವಿಡಿಯೋದಲ್ಲಿ. ಆದ್ರೆ ನನಗೆ ಕೂಡ ಜಾಸ್ತಿ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ಆದ್ರೆ ಊರಲ್ಲಿ ಏನಾಗಿದೆ ಅಂದ್ರೆ, ಒಂದು ಊಟದ ಟೈಮ್ ಆಗುವಾಗ ಕೂಡ ಹಸಿವಾಗ್ತದಂತ ಹೇಳ್ತಾನೆ, ಊಟ ಬೇಕು ಅಂತ ಹೇಳ್ತಾನೆ. ಹಾಗೆ ನಾನು ಊಟ ಕೂಡ ಕೊಡ್ಬೇಕು, ಆದ್ರೆ ಒಂದೇ ಕಡೆ ಕುತ್ಕೊಂಡು ತಿನ್ನೋದು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ನಮ್ ಸರಿಗೆ. ಇಲ್ಲಿ ಕ್ಷಿತಿ ಮತ್ತೆ ಅವಳದು ಫ್ರೆಂಡ್ ಕೂಡ ಆಟ ಆಡ್ತಾ ಇದ್ರು. ಸೊ ಇವನ್ ಕೂಡ ಆ ಟೈಮ್ಗೆ ಹೊರಗಡೆನೆ ಹೋಗೋದು. ತಿಂಡಿ ಕೂಡ ಹಾಗೆ ನಾನು ಹೊರಗಡೆನೆ ತಿನ್ಸಿದ್ದು ಅದೆಷ್ಟೋ ದಿನಗಳಿವೆ ಅಲ್ಲಿ. ಸೊ ರುಟೀನ್ ಚೇಂಜ್ ಆಗಿದೆ, ಬಟ್ ಅವನು ಆ ಮೂಮೆಂಟ್ ಅನ್ನ ಎಂಜಾಯ್ ಮಾಡ್ತಿದ್ದ, ತುಂಬಾನೇ ಎಂಜಾಯ್ ಮಾಡ್ತಿದ್ದ. ಮನೆ ಒಳಗೆ ಕುತ್ಕೊಳ್ಳೋದಂತಾನೆ ಇರ್ಲಿಲ್ಲ. ನಾವು ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ದಿನ ಮಳೆ ಕೂಡ ಕಡಿಮೆ ಇತ್ತು, ಹಾಗಾಗಿ ಹೊರಗಡೆ ಆಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು ಅವರಿಗೆ ಪ್ಲೇಸ್. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮಳೆ ಕೂಡ ಸ್ವಲ್ಪ ಜಾಸ್ತಿನೇ ಶುರುವಾಗಿತ್ತು. ಅದಾದ್ಮೇಲೆ ರುಟೀನ್ ಕಂಪ್ಲೀಟ್ಲಿ ಬೇರೆ ಇದೆ. ಮೇ ಬಿ ಅದನ್ನ ಇನ್ನೊಂದು ವ್ಲಾಗ್ ಅಲ್ಲಿ ನೀವು ನೋಡಬಹುದು. ನಮ್ಮ ಮಂಗಳೂರು ಉಡುಪಿ ಕಡೆ ಯಕ್ಷಗಾನ ತುಂಬಾ ಫೇಮಸ್, ತುಂಬಾ ಜನರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ನಮ್ ಕಡೆ ಚಿಕ್ಕ ಮೇಳ ಅಂತ ಇರುತ್ತೆ. ಅವರು ಮನೆಗೆ ಬರ್ತಾರೆ, ಒಂದ್ 2-3 ನಿಮಿಷ ಹಾಗೆ ಏನು ಯಕ್ಷಗಾನ ಮನೆಗೆ ಬಂದು ಅಲ್ಲಿ ಆಡಿ ಹೋಗ್ತಾರೆ. ಸೊ ಇದು ಕೂಡ ನಾವು ಹೋದಾಗ ಸಿಕ್ತು ನಮ್ಗೆ. ಮೇ ಬಿ ವರ್ಷದಲ್ಲಿ 1-2 ಬಾರಿ ಬರ್ತಾರೆ ಅನ್ಸುತ್ತೆ. ಹೇಗಿರುತ್ತಂದ್ರೆ, ಅವರು ಬೆಳಗ್ಗೆ ಬಂದು ಹೇಳ್ತಾರೆ ನಾವ್ ಇವತ್ತು ಬರ್ತೇವೆ ಅಂತ ಹೇಳಿ, ಮತ್ತೆ ಸಂಜೆ ಟೈಮಿಗೆ ಬರ್ತಾರೆ. ಒಂದು 6-6:30 7 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಅವರು ಒಂದು ದಿನಕ್ಕೆ ಇಷ್ಟು ಮನೆ ಅಂತ ಹೇಳಿ ಫಿನಿಶ್ ಮಾಡ್ತಾರೆ. ಆ ತರ ಇರುತ್ತೆ ಅವ್ರದ್ದು ಒಂದೇನು ಮಾಡುವಂತಹ ವಿಧಾನ. ನಾವು ಚಿಕ್ಕೋರಿರುವಾಗನಿಂದಲೂ ಇದನ್ನೆಲ್ಲ ನೋಡಿ ಬೆಳ್ದವ್ರೆ. ನಾವು ಚಿಕ್ಕೋರಿರುವಾಗ ಹೇಗಿತ್ತು ಅಂದ್ರೆ, ಒಂದು ಮನೆಯಲ್ಲಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಮನೆಗೆ ಅವರು ಯಾವ ಮನೆಗೆ ಹೋಗ್ತಾರ ನೋಡಿ, ಆ ಮನೆಗೆ ಅವ್ರ ಜೊತೆನೆ ಹೋಗ್ತಾ ಇದ್ವಿ. ಅಲ್ಲಿಂದ ಇನ್ನು ನೆಕ್ಸ್ಟ್ ಮನೆಗೆ, ಹಾಗೆ ಒಂದು 4-5 ಮನೆಯಲ್ಲಿ ನೋಡಿ ಬರ್ತಾ ಇದ್ವಿ. ಇವಾಗ ಜೀವನ ಶೈಲಿಯೇ ಚೇಂಜ್ ಆಗಿದೆ ಅಲ್ವಾ, ಹಾಗಾಗಿ ಅಂತದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳು ಮಿಸ್ ಆಗ್ತಿದೆ ಅಂತ ಹೇಳಿ ತುಂಬಾ ಬಾರಿ ಯೋಚನೆ ಮಾಡ್ತೇನೆ ನಾನು.
ನಮ್ಮಿಬ್ಬರ ಬಗ್ಗೆ ನಾವೇ ನಾವು ಹೊಂದಾಣಿಕೆ ಅಥವಾ ಸಂಬಂಧ ಮಾಡಿಕೊಂಡ್ರೆ ಏನಾಗ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ರಾಸಾಯನಿಕ ಕಳಗೊಂಡಿರುವಂತಹ ಈಶ್ವರ ತಪಸ್ಸಿಗತ್ತ ನಮಗೆ ಒದಗಿಯನ್ನು ತಾಳಿ ಕೂತ್ಕೊಂಡಿದ್ದಾನೆ. ಅವನ ತಪಸ್ಸನ್ನು ಗೆಲ್ಲಿಸಬೇಕು. ನೇರವಾಗಿ ನಾನು ಹೊರಟ ಏನ್ ಹೇಳ್ತೀನಿ, ಬ್ರಹ್ಮನ ಸೃಷ್ಟಿ ಆಗ್ಬೇಕು ಅಂತ ಆದ್ರೆ ನನ್ನ ಶರ ಎನ್ನುವುದು ಪ್ರಯೋಗ ಆಗ್ಬೇಕು. ನನ್ನ ಅಪ್ಪ ಗೋವಿಂದನೇ ಬಂದರೂ ಕೂಡ ನಿಲ್ಲುವವನು ನಾನಲ್ಲ, ನೇರವಾಗಿ ಹೋಗ್ತೇನೆ ನಾನು. ಜೊತೆಯಾಗಿ ಹಾಗೆ ನಮ್ಗೆ ಮನೆಯಲ್ಲೇ ಕೂತು ಒಂದು ಸಣ್ಣದೊಂದು ಯಕ್ಷಗಾನದ್ದು ಕ್ಲಿಪ್ ನೋಡಿದ ಹಾಗಾಯ್ತು. ಇದು ಕೂಡ ಏನು ಲಕ್ ಅಂತ ಹೇಳಬೇಕು. ನಾವು ಹೋದ ಟೈಮಲ್ಲಿ ಅವ್ರು ಕೂಡ ಬಂದಿದ್ದು. ನಮ್ಮ ಆರುಷ್ಗೆ ಕೂಡ ನೋಡಿದ ಹಾಗಾಯ್ತು. ಅವ್ರು ಇರುವಾಗ ಸ್ವಲ್ಪ ಭಯ ಪಡ್ತಿದ್ದ. ಅವ್ರು ಹೋದ್ಮೇಲೆ ಇವಂದು ಮನೆಯಲ್ಲಿ ಡ್ಯಾನ್ಸ್ ಆಗ್ತಾ ಇತ್ತು. ಹಾಗೆ ಕುಂದ್ರು, ಹೀಗೆ ಕುಂದ್ರು, ಹಾಗೆ ರೌಂಡ್ ಹೊಡೆದ್ರು, ಟರ್ನ್ ಅರೌಂಡ್ ಮಾಡಿದ್ರು ಅಂತ ಹೇಳ್ತಿದ್ದ. ತುಂಬಾ ಕ್ಯೂಟ್ ಆಗಿ ಮಾತಾಡ್ತಿದ್ದ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಭಯ ಪಟ್ಟಿದ್ದ. ಅವನು ಆಕ್ಚುಲಿ ನೀಟಾಗಿ ನೋಡಿದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಅವನ್ ಚಿಕ್ಕವನಿರುವಾಗ ಕೂಡ ಬಂದಿದ್ರು, ಅವಾಗ ಕೂಡ ಹತ್ತಿದ್ದ ಅವನು. ಈ ಸಲ ಓಕೆ ಸ್ವಲ್ಪ ಸ್ವಲ್ಪ ನೋಡಿದ. ನಮ್ ಕಡೆ ಇದು ಒಂದು ಇದ್ದೇ ಇರುತ್ತೆ ಎಲ್ಲಾರ ಮನೆಯಲ್ಲೂ ಮೀನು ಮಾಡೋದು. ನಾವು ಹೋದದ್ದು ಮಾತ್ರ ಮಳೆಗಾಲದಲ್ಲಿ ಆಗಿದ್ರಿಂದ ಮೀನ್ ಸ್ವಲ್ಪ ಕಡಿಮೆ ಇತ್ತು ಈ ಸಲ. ಇಲ್ಲದಿದ್ರೆ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ಸಲ ಇದು ಸಣ್ಣ ಪುಟ್ಟ ಮೀನುಗಳು ಮಾತ್ರ ಸಿಗ್ತವೆ. ನಮ್ ಕಡೆ ಇದಕ್ಕೆ ಪುಡಿ ಮೀನು ಅಂತ ಹೇಳ್ತೇವೆ. ಸಣ್ಣ ಸಣ್ಣ ಸಣ್ಣದಿರುತ್ತೆ. ಅದನ್ನು ಮಾಡೋದು ಒಂದು ದೊಡ್ಡ ಕೆಲ್ಸ. ನಮ್ಮ ಅತ್ತೆ ಮಾಡ್ತಾ ಇದ್ರು. ಆಕ್ಚುಲಿ ಒಂದು ಸ್ಟಾರ್ಟಿಂಗ್ ಹೋದಾಗ ಒಂದಷ್ಟು ದಿನ ಫ್ರೀ ಟೈಮ್ ಅಂತಾನೆ ಇರ್ಲಿಲ್ಲ. ಒಂದಷ್ಟು ಯೋಚನೆ ಮಾಡಿದ್ವಿ, ಅದಾಗ್ಬೇಕು ಇದಾಗ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿ. ಸೊ ಅದ್ರಲ್ಲೇ ಬಿಸಿ ಇದ್ವಿ. ಅದು ಒಂದು 4-5 ದಿನ ಆಯ್ತು, ಮತ್ತೆ ಮಳೆ ಶುರು ಆಯ್ತು. ಮತ್ತೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಎಲ್ಲಿಯೂ ಹೋಗೋದಕ್ಕೆ ಕೂಡ ಆಗ್ಲಿಲ್ಲ. ಆಕ್ಚುಲಿ ಈ ಟೈಮಲ್ಲಿ ಕೂಡ ತುಂಬಾ ಮಳೆ ಇದೆ ನಮ್ ಕಡೆ. ಆವಾಗ ನಾವಿರುವಾಗ ಅಟ್ಲೀಸ್ಟ್ ಮಕ್ಳಿಗೆಲ್ಲ ಸ್ಕೂಲಿಗೆ ರಜೆ ಇರ್ಲಿಲ್ಲ, ಬಟ್ ಜೋರ್ ಮಳೆ ಇರ್ತಿತ್ತು. ಇವಾಗ ಎಷ್ಟು ದಿನ ರಜೆ ಅಂದ್ರೆ ಯಾವಾಗ್ಲೂ ರಜೆನೆ ಕೊಡ್ತಿದ್ದಾರೆ, ಅಷ್ಟು ಮಳೆ ಶುರುವಾಗಿದೆ. ತುಂಬಾ ಕಡೆ ತುಂಬಾ ಜೋರ್ ಮಳೆ ಎಲ್ಲ ಬರ್ತಾ ಇದೆ. ನಾವು ನೋಡ್ತೇವಲ್ವಾ ನ್ಯೂಸ್ ಅಲ್ಲೆಲ್ಲ, ಗೊತ್ತಾಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ತುಂಬಾ ಜಾಸ್ತಿ ಮಳೆ ಬಂದ್ರೆ ಕೂಡ. ನಮ್ ಸರ್ ಮಾತ್ರ ಎಷ್ಟು ಎಂಜಾಯ್ ಮಾಡಿದಾರೆ ಅಂದ್ರೆ ಊರಲ್ಲಿ ಒಂದು ಕ್ಷಣ ಕೂಡ ಬೋರ್ ಆಗ್ತದೆ ನನ್ಗೆ ಅಂತ ಹೇಳುವ ಮಾತೇ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಸಣ್ಣ ಪುಟ್ಟ ವಿಷಯವನ್ನ ಕೂಡ ಎಲ್ಲದರಲ್ಲೂ ಎಂಜಾಯ್ ಮಾಡೋದೊಂದೇ ಗೊತ್ತಿರೋದು ಅವನಿಗೆ. ಅಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಿದ್ದ. ಇದು ಮೆಹಂದಿ ಸೊಪ್ಪಿನ ಎಲೆ ಗಿಡ. ಆಕ್ಚುಲಿ ತಲೆ ಕೂದ್ಲಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಹೋಗೋದಕ್ಕಿಂತ ಮೊದ್ಲು ಕೂಡ ಅನ್ಕೊಂಡಿದ್ದೆ, ಬಟ್ ಟೈಮ್ ಸಿಗ್ಲಿಲ್ಲ ನೋಡಿ. ಸೊ ಅದನ್ನ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಕೂದ್ಲಿಗೆ, ನ್ಯಾಚುರಲ್ ಆಗಿ ಒಂದು ಕಲರ್ ಕೊಡುತ್ತೆ ವೈಟ್ ಕೂದಲ್ ಇದ್ರೆ.
ಇವಾಗ ಆಫ್ಟರ್ 30s ಒಂದೊಂದು ಕೂದಲು ವೈಟ್ ಆಗೇ ಆಗುತ್ತೆ. ಒಂದೊಂದಲ್ಲ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಮ್ಮ ಫ್ಯಾಮಿಲಿಯಿಂದ ಬಂದಂತಹ ಒಂದು ಗಿಫ್ಟ್ ಆಗಿರ್ಬೋದು ಅಥವಾ ನಾವು ಯೂಸ್ ಮಾಡುವಂತಹ ನೀರು, ಸ್ಟ್ರೆಸ್ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ನಮ್ಗೆ ಕೂಡ ಬಿಳಿ ಕೂದಲು ಬರ್ತಾ ಇದೆ, ಆಲ್ರೆಡಿ ಬಂದಿದೆ. ಸೊ ಅದನ್ನೆಲ್ಲ ಕವರ್ ಮಾಡ್ಬೇಕಲ್ವಾ ಸ್ವಲ್ಪ ಯಂಗ್ ಆಗಿ ಕಾಣೋದಕ್ಕೆ. ಸೊ ಹಚ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ಆಗ್ಲಿಲ್ಲ, ಅದನ್ನ ಹಚ್ಲಿಲ್ಲ. ನಾವು ಸ್ವಲ್ಪ ಹೊರಗಡೆ ಹೋಗೋದಂತ ಹೊರಟಿದ್ದೇವೆ. ನಮ್ಮ ಆರುಷ್ಗೆ ಏನಂದ್ರೆ ಮನೆಯಲ್ಲಿ ಆಟ ಆಡಿ ಅಲ್ಲಿ ಇಲ್ಲಿ ಓಡಿ ಎಲ್ಲ ಕಂಪ್ಲೀಟ್ಲಿ ಸುಸ್ತಾಗಿರ್ತಾನೆ. ಸೊ ನಾವು ಕಾರಲ್ಲಿ ಹೋಗುವಾಗ ಅವನಿಗೆ ರೆಸ್ಟ್ ಮಾಡುವಂತಹ ಒಂದು ಚಾನ್ಸ್ ಸಿಗುತ್ತಲ್ವಾ. ಕಾರಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ಹೋಗ್ತಾನಷ್ಟೇ, ಅಲ್ಲೇ ನಿದ್ದೆ ಬರುತ್ತೆ, ನಿದ್ದೆ ಮಾಡ್ತಾನೆ. ಮತ್ತೆ ಎಲ್ಲಿ ಹೋಗಿ ಇಳಿಬೇಕು ನೋಡಿ, ಅವಾಗ ಮತ್ತೆ ಆಕ್ಟಿವ್ ಆಗ್ತಾನೆ. ಹಾಗೆ ಶುರು ಆಗುತ್ತೆ ಮತ್ತೆ ಅಲ್ಲಿ ಓಡೋದು, ನೋಡೋದು, ಎಲ್ಲರ ಹತ್ರ ಮಾತಾಡೋದು, ಹಾಯ್ ಬಾಯ್ ಹೇಳಿ ಬರೋದೆಲ್ಲ ಮಾಡ್ತಿದ್ದ. ಇವನು ಮಾಡುವ ರೀತಿ ನೋಡಿ ಆಕ್ಚುಲಿ ಎಲ್ಲರೂ ಮಾತಾಡಿಸ್ತಿದ್ರು. ಒಂದು ಬಟ್ಟೆ ಅಂಗಡಿಗೆ ಬಂದಿದ್ದೇವೆ. ಆಕ್ಚುಲಿ ಪಪ್ಪ ಹೇಳ್ತಿದ್ರು ಮನೇಲಿ ಹಾಕೋದಕ್ಕೆ ಸ್ವಲ್ಪ ಬಟ್ಟೆ ಬೇಕು ಅಂತ ಹೇಳಿ. ನೆನ್ಪಾಯ್ತು, ಅದಕ್ಕೋಸ್ಕರ ಹೋಗಿ ಹುಡುಕ್ತಾ ಇದ್ದೇವೆ. ಹೇಗಿರ್ಬೇಕು ಅಂದ್ರೆ ನಮ್ಮ ಪಪ್ಪನಿಗೆ ಟಿ ಶರ್ಟ್ ಎಲ್ಲ ನೋಡೋದಾದ್ರೆ ಕಾಲರ್ ಇರ್ಬೇಕು, ಪಾಕೆಟ್ ಇರ್ಬೇಕು, ಮತ್ತೆ ಸೈಜ್ ಎಲ್ಲ ಅವರಿಗೆ ಸ್ವಲ್ಪ ಕರೆಕ್ಟ್ ಆಗಿದ್ರೇನೆ ಕಂಫರ್ಟೇಬಲ್ ಅಂತ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ತುಂಬಾ ಹುಡುಕ್ತೇವೆ ನಾವು ಅವ್ರಿಗೆ ಏನಾದ್ರೂ ಬಟ್ಟೆ ಬೇಕು ಅಂತ ಇರುವಾಗ. ಅವರು ಇವತ್ತು ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ಸೊ ಅವ್ರು ಕೂಡ ಬಂದಿರ್ಲಿಲ್ಲ, ಹಾಗೆ ನಾವೇ ಡಿಸೈಡ್ ಮಾಡ್ಬೇಕಾಗಿತ್ತು. ಸ್ವಲ್ಪ ಕಷ್ಟದ ವಿಷಯನೇ. ಧೀರಜ್ ಒಂದೇ ಕಡೆ ನಿಂತ್ಕೊಂಡು ಬಟ್ಟೆ ಚೂಸ್ ಮಾಡ್ತಾ ಇದ್ರು. ನಮ್ಮ ಆರುಷ್ ಆ ಫ್ಲೋರ್ ಅಲ್ಲಿ ಎಷ್ಟು ಉದ್ದ ಇದೆ ಅಂಗಡಿ, ಎಷ್ಟು ಅಗಲ ಇದೆ, ಅಲ್ಲಿ ಎಲ್ಲ ಸುತ್ತಾಡಿ ಬಂದಿದ್ದಾನೆ. ಅವನ್ ಜೊತೆ ನಾನು ಹೋಗ್ಬೇಕಾಗಿ ಬಂತು. ಈ ತರ ಊರಲ್ಲಿ ಬಟ್ಟೆ ಶಾಪಿಗೆಲ್ಲ ಹೋದ್ರೆ ಅವನಿಗೆ ಏನೋ ಒಂದು ಬೇರೆ ತರ ಫೀಲ್ ಆಗತ್ತೆ ಅನ್ಸುತ್ತೆ. ಎಲ್ಲ ಕಡೆ ಹೋಗೋದು, ನೋಡೋದು, ಬರೋದು. ಮತ್ತೆ ಪ್ಯಾಂಟ್ ಎಲ್ಲ ಹಾಕಿದ್ರೆ ಪ್ಯಾಂಟ್ ಇದೆ ಬಾಡಿ ಇಲ್ಲ, ಲೆಗ್ ಇದೆ ಬಾಡಿ ಇಲ್ಲ ಅಂತೆಲ್ಲ ಹೇಳಿ ಕಮೆಂಟ್ ಕೊಡೋದು, ಇದೆಲ್ಲ ಮಾಡ್ತಾ ಇದ್ದ. ಅಂಡ್ ಯಾರೋ ಒಬ್ರು ಪಾಪ ಆಂಟಿ ಕುತ್ಕೊಂಡಿದ್ರ, ಅವ್ರು ಜಸ್ಟ್ ಎದ್ದು ನಿಂತದಷ್ಟೇ ಇವನ್ ಹೋಗಿ ಆ ಚೇರ್ ಅಲ್ಲಿ ಕುತ್ಕೊಂಡಿದ್ದಾನೆ. ಅವ್ರು ಎಲ್ಲಿ ಕುತ್ಕೊಂಡ್ ಬಿಡ್ತಾರೋ ಅಂತ ಹೇಳಿ ನನ್ಗೆ ಭಯ ಆಗಿತ್ತು. ಮತ್ತೆ ಜಸ್ಟ್ ಹೇಳಿದೆ, ಮಗು ಕುತ್ಕೊಂಡಿದ್ದಾನೆ ನಿನ್ ಚೇರ್ ಅಲ್ಲಿ ಅಂತ ಹೇಳಿ. ಇವನು ಏನೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಕಿತಾಪತಿ ಮಾಡೋದಕ್ಕೆ ಹೋಗ್ತಾನಂದ್ರೆ ನಾನ್ ನೋಡ್ಲಿಲ್ಲ ಅಂದ್ರೆ ತುಂಬಾ ರಿಸ್ಕ್ ಅಲ್ಲ. ಆಂಟಿ ಚೇರ್ ಇದೆ ಅಂತ ಹೇಳಿ ಅಲ್ಲೇ ಕುತ್ಕೊಂಡ್ ಬಿಟ್ರೆ, ಅಥವಾ ಜಸ್ಟ್ ಈ ಕಡೆ ಸ್ವಲ್ಪ ಇದೆ ಅಂತ ಹೇಳಿ ಅವನ್ ಮೇಲೆ ಕುತ್ಕೊಂಡ್ ಬಿಟ್ರೆ, ಇವ್ನನ್ನ ಕರ್ಕೊಂಡ್ ಹೋದಾಗ ನಾವು ಅಷ್ಟು ನೋಡ್ತಾ ಇರ್ಬೇಕು ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಹೇಳಿ. ಅದಾದ್ಮೇಲೆ ಸ್ವಲ್ಪ ಮನೆಗೆ ವಸ್ತುಗಳು ಬೇಕಿತ್ತು, ಅದನ್ನ ತಗೊಂಡ್ ಬರ್ಲಿಕ್ಕೆ ಅಂತ ಹೇಳಿ ಡಿಮಾರ್ಟಿಗೆ ಹೋಗಿ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ರಿಟರ್ನ್ ಹೊರಡ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರ್. ಮರ ಗಿಡಗಳು ಎಲ್ಲ ಕಡೆ ಇದ್ದೇ ಇರುತ್ತೆ ನಮ್ಮ ಆಚೆ. ಏನಂದ್ರೆ ಒಂದು ಮನೆ ಕಟ್ತೇವೆ, ಯಾರಾದ್ರೂ ಒಂದ್ ಸಣ್ಣ ಜಾಗ ತಗೊಂಡು ಮನೆ ಕಟ್ಟಿದ್ದಾರೆ, ಅಲ್ಲಿ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಜಾಗ ಇದೆ ಅಂತ ಇದ್ರೆ ಒಂದು ತೆಂಗಿನ ಮರ ನೆಡ್ತೇವೆ. ನಮ್ ಕಡೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತೇವೆ, ಪಲ್ಯ, ಸಾಂಬಾರ್, ತಿಂಡಿ ಇದ್ರಲ್ಲೆಲ್ಲ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತೇವೆ. ಹಾಗಾಗಿ ತೆಂಗಿನ ಮರ ಕಂಪಲ್ಸರಿ ಹೆಚ್ಚಾಗಿ ಎಲ್ಲಾರ ಮನೆಯಲ್ಲೇ ಒಂದೆರಡು ಇದ್ದೇ ಇರುತ್ತೆ. ಮನೆಗ್ ಬಂದ್ಮೇಲೆ ಅಕ್ಕ ತಮ್ಮಂದು ಫನ್ ಟೈಮ್ ನಡೀತಾ ಇದೆ. ಇವರಿಬ್ರು ಜೊತೆಗಿರುವಾಗ ನಾವು ಸ್ವಲ್ಪ ಜಾಗೃತೆಯಾಗಿ ನೋಡ್ತಾ ಇರ್ಬೇಕು. ಆಕ್ಚುಲಿ ಆ ಟೇಬಲ್ ನಿಮ್ಗೆ ಸೈಡ್ ಅಲ್ಲಿ ಕಾಣ್ತಾ ಇರಬಹುದು, ಅದ್ರಲ್ಲಿ ಶಾರ್ಪ್ ಎಡ್ಜಸ್ ಇದೆ ಅಲ್ವಾ. ಅದ್ರದ್ದು ಎಡ್ಜ್ ಆದ್ರೂ ಶಾರ್ಪ್ ಇಲ್ಲ, ಆದ್ರೆ ನಮ್ಮ ಆರುಷಿ ಇತ್ತು ತಲೆಗೆ ಕರೆಕ್ಟ್ ಆಗಿ ತಾಗುವ ಹಾಗಿದೆ ಹೈಟ್. ಅದಕ್ಕೋಸ್ಕರ ಒಂದು ಕ್ಯಾಪ್ ತರ ತಗೊಂಡಿದ್ವಿ. ಅದನ್ನ ಈ ವಿಡಿಯೋದಲ್ಲಿ ಹಾಕ್ಬೇಕಂತ ಅನ್ಕೊಂಡಿದ್ದೆ, ಮಿಸ್ ಆಯ್ತು. ಮೇ ಬಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ. ಅಂಡ್ ನಮ್ಮ ಕಾಟ್ ಇದ್ದು ಎಡ್ಜಸ್ ಸ್ವಲ್ಪ ಶಾರ್ಪ್ ಇದೆ, ಅದು ಕೂಡ ಹಾಗೆ ಅವನಿಗೆ ತಾಗುವಂತಹ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಅದನ್ನ ಆನ್ಲೈನ್ ಪರ್ಚೇಸ್ ಮಾಡಿರೋದು ನಾವು ಕ್ಯಾಪ್. ಅದನ್ನ ಧೀರಜ್ ಹಾಕ್ತಾ ಇದ್ರು, ಅದ್ರದ್ದು ಸ್ಟಿಕ್ಕರ್ ಅನ್ನ ತೆಗೆದು ಹಿಡ್ಕೊಂಡು ಇವ್ರದ್ದೇನೋ ನಡೀತಾ ಇದೆ, ಕಟ್ ಮಾಡೋದು, ಹಾಕೋದು, ಬಾಕ್ಸ್ ಅಲ್ಲಿ ಹಾಕಿಡೋದಂತೆ. ಅದು ತುಂಬಾ ಒಳ್ಳೇದು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರು, ಲಿಂಕ್ ಕೂಡ ನಾನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಮೇ ಬಿ ಇನ್ನು ನೆಕ್ಸ್ಟ್ ವ್ಲಾಗ್, ಯಾಕಂದ್ರೆ ಇದ್ರಲ್ಲಿ ಅಷ್ಟೊಂದು ಕಾಣ್ತಾ ಇಲ್ಲ ಅದೇನಂತ ಹೇಳಿ. Baba Black Slip. Baba Black Slip. Baba Black Slip. Have you any wool? Yes, oh, yes, oh. 3 bags full. 1 for my master, 1 for my dame, 1 for the little boy who lives down the lane. ಬಕೀರಿಗೆ ಹೋಗೊತ್ತು ಅಂದು ಪೂರ ಗೊತ್ತುಂಟು ಹೋಗೊತ್ತು. Papa eating sugar, no papa
ನಿದ್ದೆ ಟೈಮ್ ಯಾವಾಗ ಅಂತ ಇಲ್ಲ. ಈ ಒಂದು ಅವನಿಗೆ ಸುಸ್ತಾದಾಗ ನಿದ್ದೆ ಮಾಡ್ತಿದ್ದ ಸಡನ್ ಆಗಿ. ಒಂದು ಅರ್ಧ ಗಂಟೆ ಅಷ್ಟೊತ್ತು ಮಲಗ್ತಿದ್ದ. ನಾವು ಸ್ಟಾರ್ಟಿಂಗ್ ಹೋದಾಗ ತುಂಬಾ ಸೊಳ್ಳೆಯ ಕಾಟ ಇತ್ತು. ಅವನಿಗೆ ಬೇಗ ಜಸ್ಟ್ ಬಂದು ಕುತ್ಕೊಂಡ್ರೆ ಸಾಕು, ಕೈ ಕಾಲಲ್ಲಿ ಮುಖದಲ್ಲೆಲ್ಲ ಸೊಳ್ಳೆ ಕಡ್ದಿದ್ವು. ಅದಾದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಮತ್ತೆ ನಾವು ಬ್ಯಾಟ್ ಯೂಸ್ ಮಾಡೋದೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ಅವನಿಗೆ. ನನಗೆ ಮದುವೆ ಆಗಿ ಹೋದಾಗ ಕೂಡ ಸ್ವಲ್ಪ ಹಾಗೆ ಆಗಿತ್ತು. ನಾವು ಮೇ ಬಿ ಆ ಸೊಳ್ಳೆಗೆ ಇವನು ಬೇರೆ ಪ್ಲೇಸಿನವನು ಅಂತ ಹೇಳಿ ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೋಸ್ಕರ ಅವನಿಗೆ ಜಾಸ್ತಿ ಬಂದು ಕಚ್ತಾ ಇದ್ವು. ಮತ್ತೆ ಗುಣ ಆಯ್ತು ಬೇಗ. ನಾವ್ ಆಕ್ಚುಲಿ ಇಲ್ಲಿಂದ ಹೋಗುವಾಗ್ಲೇ ಒಂದು ಆಯಿಂಟ್ಮೆಂಟ್ ಎಲ್ಲ ತಗೊಂಡ್ ಹೋಗಿದ್ದೆ ನಾನು ಡಾಕ್ಟರ್ ಹತ್ರ ಹೇಳಿ. ನಾವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗುವಾಗ ಅಂತದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು, ಅವರಿಗೆ ಜ್ವರ ಬಂದ್ರೆ ಅಥವಾ ಒಂದ್ ವೇಳೆ ಶೀತ ಆದ್ರೆ ಏನ್ ಮೆಡಿಸಿನ್ ಹಾಕ್ಬೇಕು, ಎಷ್ಟ್ ಹಾಕ್ಬೇಕು ಅದನ್ನೆಲ್ಲ ಕೇಳಿ ತಗೊಂಡ್ ಹೋದ್ರೆ ಒಳ್ಳೇದು. ಹೊಸ ಪ್ಲೇಸ್ ಅಲ್ಲಿ ಹೊಸ ಡಾಕ್ಟರ್ ಅನ್ನ ಕನ್ಸಲ್ಟ್ ಆಗೋದಕ್ಕಿಂತ ಮೇ ಬಿ ಸ್ವಲ್ಪ ಮೈನರ್ ಥಿಂಗ್ಸ್ ಗೆ ತಗೊಂಡ್ ಹೋಗ್ಬಹುದು ಮೆಡಿಸಿನ್. ಮತ್ತೆ ಬೇಕು ಅಂತ ಇದ್ರೆ ಮೇ ಬಿ ಆ ಪ್ಲೇಸ್ ಅಲ್ಲಿ ನಾವು ಡಾಕ್ಟರ್ ಅನ್ನ ಕನ್ಸಲ್ಟ್ ಆಗ್ಬೇಕು. ಸೊ ನಾನು ಇಲ್ಲಿಂದಲೇ ಹೋಗುವಾಗ ತಗೊಂಡ್ ಹೋಗಿದ್ದೆ, ಹಾಗಾಗಿ ಅದು ತುಂಬಾನೇ ಯೂಸ್ ಆಯ್ತು. ಬೇಗನೆ ಗುಣ ಕೂಡ ಆಯ್ತು. ಅವಾಗ್ಲೇ ನೀವು ನೋಡಿರ್ಬಹುದು, ಕ್ಷಿತಿ ಮತ್ತೆ ಆರುಷ್ ಒಟ್ಟಿಗಿರುವಾಗ ನಾವು ಏನಾದ್ರು ರೈಮ್ಸ್ ಹೇಳೋದು, ಅವ್ರ ಜೊತೆ ಮಾತಾಡೋದು ಮಾಡ್ತಾ ಇದ್ವಿ. ಈ ಚಿಕ್ಕ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಕೂಡ ಅಷ್ಟೇ, ಬಟ್ ಈ ಏಜ್ ಅಲ್ಲಿ ಮಕ್ಳು ಏನ್ ಹೇಳ್ತಾರೆ ಅದನ್ನು ನಾವು ಕಿವಿಗೊಟ್ಟು ಕೇಳೋದು ತುಂಬಾ ಮುಖ್ಯ ಆಗುತ್ತೆ. ಆಗ ಅವರಿಗೆ ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಫ್ರೀ ಆಗಿ ಹೇಳ್ತಾರೆ. ಇವಾಗ ಆರುಷ್ನ ಏಜ್ ಅಲ್ಲದಿದ್ರು ಒಂದು 4-5 ವರ್ಷದ ಮಕ್ಳಿಗೆ ತುಂಬಾ ರೀತಿಯಲ್ಲಿ ಏನಾದ್ರೂ ಕ್ವೆರೀಸ್ ಇರುತ್ತೆ. ಅದನ್ನೆಲ್ಲ ಬಾಯ್ ಬಿಟ್ಟು ಕೇಳೋದಕ್ಕೆ ಧೈರ್ಯ ಮಾಡ್ತಾರೆ. ಅವ್ರು ಮಾತಾಡುವಾಗ ನಾವು ಕಿವಿಗೊಟ್ಟು ಕೇಳಬೇಕು, ಅದು ತುಂಬಾ ಮುಖ್ಯ ಆಗುತ್ತೆ. ವೆಹಿಕಲ್ ಏನಾದ್ರೂ ತಗೊಳ್ಳುವಾಗ ವೈಟ್ ಕಲರ್ ಚೂಸ್ ಮಾಡ್ಕೊಂಡ್ರೆ ತುಂಬಾ ಜಾಸ್ತಿ ಕ್ಲೀನ್ ಮಾಡ್ಬೇಕಾಗ್ತದೆ. ಬೇರೆ ಕಲರ್ ಆದ್ರೆ ಸ್ವಲ್ಪ ಅಷ್ಟೊಂದು ಎದ್ದು ಕಾಣೋದಿಲ್ಲ. ಸ್ವಲ್ಪ ಕಲೆ ಏನಾದ್ರೂ ಆದ್ರೆ ಬಿಳಿ ಕಲರ್ ಅಲ್ಲಿ ಮಾತ್ರ ತುಂಬಾ ಬೇಗ ಎದ್ದು ಕಾಣುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಪ್ರತಿ ಸಲ ಹೊರಗಡೆ ಹೋದಾಗ ಈ ಮಳೆಗಾಲದಲ್ಲಿ ಅಥವಾ ಎಲ್ಲಾದ್ರೂ ಸ್ವಲ್ಪ ರೋಡ್ ರಿಪೇರ್ ಏನಾದ್ರೂ ಇರುವಾಗ ಎಲ್ಲ ರಿಟರ್ನ್ ಬಂದಾದ್ಮೇಲೆ ಕ್ಲೀನ್ ಮಾಡ್ಲೇಬೇಕು. ಅಂಡ್ ಇದು ನಮ್ಮ ಆರುಷ್ಗೆ ಇವಾಗ ಬಾಯಾಗಿ ಕಳಿಸ್ತಾ ಇದ್ದಾನೆ. ಇದು ಆಲ್ಮೋಸ್ಟ್ ಸಂಜೆ 5-6 ಗಂಟೆ ಆಗುವ ಟೈಮಿಗೆ ನಿದ್ದೆ ಬರುವ ಹಾಗೆ ಆಗೋದು. ಬೆಳಗ್ಗೆ ಒಂದು ನ್ಯಾಪ್ ಮಾಡ್ತಾನೆ, ಕೆಲವೊಮ್ಮೆ ಮಧ್ಯಾಹ್ನ ಮೇಲೆ ಒಂದು ನ್ಯಾಪ್ ಮಾಡ್ತಾನೆ, ಇಲ್ಲ ಆತರ ಒಂದು 10 ನಿಮಿಷ ಮಲ್ಕೊಳ್ತಾನೆ. ಕೆಲವೊಂದ್ಸಲ ಅದೂ ಇಲ್ಲ. ಏನು ನಿದ್ದೆ ಮಾಡ್ಲಿಲ್ಲ, ತುಂಬಾ ಸುಸ್ತಾಗಿದೆ ಅಂದ್ರೆ 5-6 ಗಂಟೆ ಅಷ್ಟೊತ್ತಿಗೆ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಆ ಟೈಮಲ್ಲಿ ನಾನು ಮಲ್ಗ್ಸೋದು ತುಂಬಾ ಕಡಿಮೆ. ಬೇಗ ಊಟ ಮಾಡಿ ಬೇಗನೆ ಮಲ್ಕೊಳ್ತಿದ್ದ ಊರಲ್ಲಿರುವಾಗ. ಒಂದು ರುಟೀನ್ ಕಂಪ್ಲೀಟ್ಲಿ ಚೇಂಜ್ ಆಗಿತ್ತು. ಈ ಬೆಂಗಳೂರಿನ ರುಟೀನಿಗೆ ಮತ್ತೆ ಊರಲ್ಲಿರುವಾಗ ಇರುವಂತಹ ರುಟೀನ್ ಕಂಪ್ಲೀಟ್ ಅಂದ್ರೆ ನಮ್ಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಚೇಂಜ್ ಆಗಿತ್ತು. ನಿದ್ದೆ ಬಂದಾಗ ಸ್ವಲ್ಪ ಹೈಪರ್ ಆಕ್ಟಿವ್ ಆದಾಗೆ ಆಡೋದು ಅಥವಾ ಅಲ್ಲಿ ಇಲ್ಲಿ ಓಡೋದೆಲ್ಲ ಜಾಸ್ತಿ ಮಾಡ್ತಾನೆ. ಅಳೋದು ಹಠ ಮಾಡೋದೆಲ್ಲ ಅಷ್ಟೊಂದು ಇರೋದಿಲ್ಲ, ಆದ್ರೆ ಓಡೋದು, ಅದನ್ನ ಎಳಿಯೋದು ಇದನ್ನ ಎಳಿಯೋದೆಲ್ಲ ಮಾಡ್ತಾನೆ. ಬಟ್ ಈ ತರ ಫ್ರೀ ಪ್ಲೇಸ್ ಅಲ್ಲಿ ಅವನನ್ನ ಫ್ರೀ ಆಗಿ ಬಿಟ್ಬಿಟ್ರೆ ಆರಾಮಾಗಿರ್ತಾನೆ. ಇದು ಮಳೆಗಾಲದಲ್ಲೆಲ್ಲ ಬರ್ತದೆ. ನನ್ಗೆ ಕನ್ನಡದಲ್ಲಿ ಏನ್ ಹೇಳ್ತೇವೆ ನಿಜವಾಗಿಯೂ ಗೊತ್ತಿಲ್ಲ. ನಾವು ತುಳುವಲ್ಲಿ ಪೆರಂಟೆ ಅಥವಾ ಚೇರಂಟೆ ಅಂತ ಹೇಳ್ತೇವೆ. ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಇರ್ತದೆ ಎಲ್ಲಾ ಕಡೆ. ನನಗೆ ಮಾತ್ರ ಅದನ್ನ ನೋಡುವಾಗ ಒಂಥರ ಆಗೋದು. ಅದು ಬೇರೆ ಬೇರೆ ಕಲರ್ ಅಲ್ಲಿ ಬರ್ತದೆ. ಇದೇ ಜಾತಿ ಅನ್ಸುತ್ತೆ. ಸಣ್ಣದಿರುವಾಗ ಅಂದ್ರೆ ಚಿಕ್ಕದಿರುವಾಗ ಅದು ರೆಡ್ ಕಲರ್ ಅಲ್ಲಿ ಇರುತ್ತೆ, ಮತ್ತೆ ವೈಟ್ ಆಗುತ್ತೆ ಕೆಲವೊಂದು, ಮತ್ತೆ ಇನ್ನೊಂದು ಬ್ಲಾಕ್ ಕಲರ್ ಅಲ್ಲೆಲ್ಲ ಬರ್ತದೆ. ನಮ್ ಕಡೆ ಇನ್ನೂ ಜಾಸ್ತಿ ಇರುತ್ತೆ, ಕಾರ್ಕಳದ ಕಡೆಗೆ. ಇನ್ನೊಂದಿರುತ್ತೆ ರೆಡ್ ಕಲರ್ ಅಲ್ಲಿ, ವೆಲ್ವೆಟ್ ತರ ಇರುತ್ತೆ ಅದ್ರದ್ದು ಮೈ. ತುಂಬಾ ಚೆನ್ನಾಗಿರುವಂತಹ ಒಂದು ಕಲರ್ ಅದು. ನಾನು ಉಡುಪಿ ಕಡೆ ಅದನ್ನ ಜಾಸ್ತಿ ನೋಡ್ಲಿಲ್ಲ. ಮೇ ಬಿ ಉಪ್ಪು ಇರುತ್ತಲ್ವಾ, ನೀರಿನ ಅಂಶ, ಸೊ ಅದ್ರಲ್ಲಿ ಈ ಕಡೆ ಇರೋದಿಲ್ಲ ಅನ್ಸುತ್ತೆ. ಬಟ್ ಕಾರ್ಕಳದ ಕಡೆ ತುಂಬಾ ಇರುತ್ತೆ. ಜೋರ್ ಮಳೆ ಬರುವಾಗ ಅದು ಬರುತ್ತೆ, ಮಣ್ಣಿನ ಅಡಿಗೆ ಹೋಗಿರುತ್ತೆ. ತುಂಬಾ ಕ್ಯೂಟ್ ಆಗಿರುತ್ತೆ ನೋಡೋದಕ್ಕೆ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆದಂತಹ ಒಂದು ಮೈ ಇರುತ್ತೆ ಅದಕ್ಕೆ. ನಾವು ಚಿಕ್ಕೋರಿರುವಾಗ ಅದನ್ನೆಲ್ಲ ಹಿಡ್ದು ಕೈಯಲ್ಲೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ವಿ ಆ ಕಡೆ ಈ ಕಡೆ. ಈ ನಾಯಿ ನಮ್ಮನೆದಲ್ಲ, ಪಕ್ಕದ ಮನೆದು. ಆದ್ರೆ ಧೀರಜ್ ಬಂದ್ರೆ ಸಾಕು ನಮ್ಮನೇಲೇ ಇರೋದು ಜಾಸ್ತಿ. ಇಲ್ಲದಿದ್ರು ಬರುತ್ತೆ, ಆದ್ರೆ ಧೀರಜ್ ಇರುವಾಗ ನಮ್ಮನೇಲೆ ಜಾಸ್ತಿ ಇರುತ್ತೆ. ನಾನ್ ಕೂಡ ಜಾಸ್ತಿ ಫುಡ್ ಎಲ್ಲ ಹಾಕ್ತೇನೆ, ಹಾಗೆ ನನ್ ಜೊತೆ ಕೂಡ ತುಂಬಾ ಆರಾಮಾಗಿ ಫ್ರೀ ಆಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಧೀರಜ್ಗೆ. ಅವ್ರ ಏನ್ ತಿಂತಾರೆ ಅದನ್ನ ಅದಕ್ಕೆ ಕೂಡ ಹಾಕ್ತಾರೆ. ಮತ್ತೆ ನಾವು ಮೇ ಬಿ ಊರಿಗೆ ಹೋಗಿ ರಿಟರ್ನ್ ಬರುವಾಗ ಅದೊಂದು ಅರ್ಧ kg ಆದ್ರೂ ವೆಯ್ಟ್ ಗೇನ್ ಆಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಫುಡ್ ಎಕ್ಸ್ಟ್ರಾ ಸಿಗುತ್ತಲ್ವಾ ಡೈಲಿ ಅದಕ್ಕೆ. ಇದು ಒಂದು ತರಕಾರಿ ಆಯ್ತಾ, ಜೀ ಹಲಸು ಅಂತ ಹೇಳ್ತೇವೆ ನಮ್ ಕಡೆ. ತುಳುವಲ್ಲಿ ಜಿಗುಜ್ಜೆ, ದಿಗುಜ್ಜೆ ಎಲ್ಲ ಏನೋ ಹೇಳ್ತಾರೆ.
ತುಂಬಾ ಟೇಸ್ಟಿ ಆಗಿರುತ್ತೆ. ಹಲಸಿನಕಾಯಿ ತರನೇ ಬಟ್ ಚಿಕ್ಕದಿರುತ್ತೆ ಅಂಡ್ ಹಣ್ಣೆಲ್ಲ ಆಗೋದಿಲ್ಲ. ಪದಾರ್ಥ ಮಾಡೋದಕ್ ಮಾತ್ರ ಆಗೋದು. ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಸ್ವಲ್ಪ ಅಸಿಡಿಟಿ ಆಗುತ್ತೆ ಅನ್ಸುತ್ತೆ ಕೆಲವರಿಗೆ ತಿಂದ್ರೆ. ಬಟ್ ಅದ್ರದ್ದು ಪಲ್ಯ ಮಾತ್ರ ತುಂಬಾ ಟೇಸ್ಟಿ ಆಗಿರುತ್ತೆ. ನನಗೆ ಕೂಡ ಸ್ವಲ್ಪ ಇಷ್ಟನೇ ಅದೆಲ್ಲ. ಇದು ನಾವು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಬಾವಿಯ ನೀರು. ಬಟ್ ಅದ್ರೊಳಗೆ ಒಂದು ಕಪ್ಪೆ ಇತ್ತು, ಅದನ್ನ ನೋಡ್ತಾ ಇದ್ದ ಆರುಷ್. ಅವನಿಗೆ ಇಂಥದ್ದೆಲ್ಲ ವಿಷಯಗಳು ಒಂದ್ಸಲ ನಾ ಊರಿಗೆ ಹೋದಾಗ ನೋಡ್ತಾನೆ, ಒಂದ್ ಸ್ವಲ್ಪ ಸಮಯ ನೆನ್ಪಿರುತ್ತೆ ಮತ್ತೆ ಮರ್ತ್ ಹೋಗಿರುತ್ತೆ. ಈ ಮೇ ಬಿ ಇನ್ ಮುಂದೆ ತುಂಬಾ ನೆನ್ಪಿಟ್ಕೊಳ್ತಾನೋ ಏನೋ, ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವಾ ಹಾಗಾಗಿ. ಇಲ್ಲದ್ರೆ ಅವಾಗವಾಗ ಮರ್ತು ಹೋಗುತ್ತೆ ಸ್ವಲ್ಪ ದಿನ ಆದ್ಮೇಲೆ. ಸೊ ಎಲ್ಲಾನು ಹೊಸದಾಗಿರುತ್ತೆ ಅವನ್ಗೆ ಊರಿಗೆ ಹೋದಾಗ. ಇದೊಂದು ಉಯ್ಯಾಲೆ ಇದೆ ಕ್ಷಿತಿದ್ದು. ಆರುಷ್ ಮಾತ್ರ ಕುತ್ಕೊಳ್ಳಿಕ್ಕೆ ಕೇಳ್ತಾನೆ ಇರ್ಲಿಲ್ಲ. ಅವ್ನ್ಗೇನೋ ಒಂಥರ ಭಯ ಆಗ್ತಿತ್ತೋ ಏನೋ, ಅದ್ರಲ್ಲಿ ಕುತ್ಕೊಳ್ಳೋಕೆ ಅವನ್ಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಸಂಜೆಯ ಟೈಮಲ್ಲಿ ನಮ್ಮ ಅತ್ತೆ ದೇವ್ರಿಗೆಲ್ಲ ದೀಪ ಹಾಕ್ತಾರಲ್ವಾ, ಇವನಿಗೆ ಇದೇ ಕೆಲ್ಸ. ಎಲ್ಲಿ ಏನಾಗಿದೆ ಅದನ್ನ ನೋಡ್ಕೊಂಡ್ ಬರೋದು, ಹೇಗ್ ಹಾಕ್ತಾರೆ, ಯಾವ ಹೊತ್ತಿಗೆ ಏನ್ ಮಾಡ್ತಾರೆ. ಇವಾಗ ನಾವು ಬೆಂಗಳೂರಲ್ಲಿ ಇದೇವಲ್ವಾ, ಇವಾಗ ಹೇಳ್ತಾನೆ ಅಲ್ಲಿ ಊರಲ್ಲಿ ನಾವು ಅಜ್ಜಿಗೆ ದೊಡ್ಡ ಅಂತ ಹೇಳ್ತೇವೆ. ಊರಲ್ಲಿ ದೊಡ್ಡ ಯಾವಾಗ್ಲೂ ಪೂಜೆನೇ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಚಿಕ್ಕ ಮಕ್ಳಿಗೆ ನಾವು ಸ್ಪೆಷಲ್ ಆಗಿ ಏನು ಹೇಳಿಕೊಡ್ಬೇಕಂತಿಲ್ಲ. ಕೆಲವೊಂದು ವಿಷಯಗಳನ್ನ ನಾವ್ ಏನ್ ಮಾಡ್ತೇವೆ ನೋಡಿ, ಅದನ್ನ ನೋಡಿಯೇನೆ ಕಲಿತಾರೆ ಅವರು. ನಾವು ಒಳ್ಳೇದ್ ಮಾತಾಡಿದ್ರೆ ಅವ್ರು ಕೂಡ ಒಳ್ಳೇದೇ ಮಾತಾಡ್ತಾರೆ. ಅಂದ್ರೆ ನಾನ್ ಹೇಳೋದು, ನಾವು ಯೂಸ್ ಮಾಡುವಂತಹ ವರ್ಡ್ಸ್ ಆಗಿರ್ಬಹುದು, ಅಥವಾ ನಾವು ಮಾತಾಡುವಂತಹ ಟೋನ್ ಆಗಿರ್ಬಹುದು, ಅದೆಲ್ಲ ನಮ್ಮಿಂದನೇ ಅವರು ಕಲಿತಾರೆ. ಮೇ ಬಿ ದೊಡ್ಡವರಾದ್ಮೇಲೆ ಬೇರೆಯವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಚೇಂಜಸ್ ಆಗ್ಬಹುದು. ಆದ್ರೆ ಈ ಏಜ್ ಅಲ್ಲಿ ಮಾತ್ರ ನಾವೇನ್ ಮಾಡ್ತೇವೆ ಅದೇ ಅವ್ರು ಕೂಡ ಮಾಡೋದು. ಇದು ದೊಡ್ಡ ಪತ್ರೆ ಎಲೆ ಶೀತ ಕೆಮ್ಮು ಇದಕ್ಕೆಲ್ಲ ತುಂಬಾ ಒಳ್ಳೇದು. ಒಂದು ಮನೆ ಮದ್ದು ಅಂತ ಹೇಳ್ಬಹುದು. ತುಳಸಿ ಗಿಡ ಊರಲ್ಲೆಲ್ಲ ಹೀಗೆ ಅಲ್ವಾ, ಸ್ವಲ್ಪ ಜಾಗ ಇದ್ರೆ ಏನಾದ್ರೂ ಒಂದು ಗಿಡ ಬೆಳಿತೇವೆ. ಇದು ಅಬ್ಬಲಿಗೆ ಅಂತ ಹೇಳ್ತೇವೆ ತುಳುವಲ್ಲಿ, ಮೇ ಬಿ ಕನ್ನಡದಲ್ಲಿ ಕನಕಾಂಬರ ಅಂತ ಹೇಳ್ತಾರೆ ಅನ್ಸುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೂವು ಆಗುವಾಗ. ಮತ್ತೆ ಕರಿಬೇವಿನ ಸೊಪ್ಪು ಅದೆಷ್ಟು ಬೇಕಾದ್ರೂ ಇದೆ ಇವಾಗ. ಅದು ಗಿಡ ಬೆಳ್ಸೋದಕ್ಕೆ ನಮ್ಮ ಅಮ್ಮ ಅಂದ್ರೆ ನಮ್ಮ ಅತ್ತೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವಾಗ್ಲೂ ಅದು ಮೇಲೆ ಬರ್ತಾನೆ ಇರ್ಲಿಲ್ಲ, ಬಟ್ ಇವಾಗ ಚೆನ್ನಾಗಿ ಬಂದಿದೆ ಕೆಲವು ಗಿಡಗಳು. ಮತ್ತೆ ಈ ಬೆಕ್ಕು ನಮ್ಮ ಆರುಷ್ಗಿಂತ ಮೇ ಬಿ ಒಂದು 3-3.5 ತಿಂಗಳು ದೊಡ್ಡದು ಅನ್ಸುತ್ತೆ. ನಾನು ಪ್ರೆಗ್ನೆಂಟ್ ಇರುವಾಗ ತಗೊಂಡ್ ಬಂದಿರೋದು ಮನೆಗೆ. ಅವಾಗ ತುಂಬಾ ಚಿಕ್ಕದಿತ್ತು. ಹಾಲು ಕೂಡ ತಿನ್ನೋದಕ್ಕೆಲ್ಲ ಬರ್ತಿರ್ಲಿಲ್ಲ ಅದಕ್ಕೆ. ಸ್ಪೂನ್ ಅಲ್ಲಿ ಹಾಗೆ ಹೀಗೆಲ್ಲ ಕುಡಿಸ್ತಾ ಇದ್ವಿ. ನಾನು ಒಂದ್ 2-3 ಬಾರಿ ಕುಡ್ಸಿದ್ದಷ್ಟೇ. ಬಟ್ ಧೀರಜ್ ಅದಕ್ಕೆ ಊಟ ತಿಂಡಿ ಎಲ್ಲ ಅವರೇ ಕೊಡ್ತಿದ್ದದ್ದು, ಸ್ಪೂನ್ ಅಲ್ಲಿ ಕುಡಿಸ್ತಾ ಇದ್ರು. ಮತ್ತೆ ಆರುಷ್ ಹುಟ್ಟಿದ್ಮೇಲೆ ನಮ್ಗೆ ಬೆಕ್ಕಿನ ಜೊತೆಗೆ ಟಚ್ ಸ್ವಲ್ಪ ಕಡಿಮೆ ಆಯ್ತು. ನನ್ಗಂತೂ ಕಂಪ್ಲೀಟ್ ಕಡಿಮೆ ಆಗಿತ್ತು. ಧೀರಜ್ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ತಾ ಇದ್ರು. ಅಂದ್ರೆ ನಾವು ನಮ್ಮ ಕೆಲ್ಸದಲ್ಲೇ ಬಿಸಿ ಆಗಿಬಿಟ್ಟಿದ್ವಿ. ಬಟ್ ಆ ಟೈಮಿಗೆ ಅದು ಚೆನ್ನಾಗಿ ಫುಡ್ ತಿಂತಾ ಇತ್ತು. ನಾವೇನ್ ಹಾಕ್ತೇವೆ ನೋಡಿ ಅದನ್ನ ಅದು ಚೆನ್ನಾಗಿ ತಿಂತಾ ಇತ್ತು. ಒಂದ್ ಸ್ವಲ್ಪ ದಿನ ಧೀರಜ್ ಕೂಡ ರಜಾ ತಗೊಂಡಿದ್ರು. ಹಾಗಾಗಿ ನಮ್ ಜೊತೆ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ಕೂಡ ಆಯ್ತು ಅವರಿಗೆ. ಅದಾದ್ಮೇಲೆ ಕೆಲ್ಸ ಇರುವಾಗ ಎಷ್ಟಂದ್ರೂ ಅಷ್ಟೊಂದು ಫ್ರೀ ಟೈಮ್ ಸಿಗೋದಿಲ್ಲ ಅಲ್ವಾ. ಸೊ ಸ್ಟಾರ್ಟಿಂಗ್ ನಾವು ಆದಷ್ಟು ಸಾಧ್ಯವಾದಷ್ಟು ಎಂಜಾಯ್ ಮಾಡಿದ್ದೇವೆ. ಈ ಚಿಕ್ಕ ಪುಟ್ಟ ವಿಷಯಗಳು ಕೂಡ ಇಲ್ಲಿ ಸಿಟಿಯಲ್ಲಿ ಇಂಥದ್ದೆಲ್ಲ ನಮ್ಗೆ ಎಂಜಾಯ್ ಮಾಡೋದಕ್ ಆಗೋದಿಲ್ಲ. ಒಂದು ಗಾಳಿ ಆಗಿರ್ಬೋದು, ಆ ವಾತಾವರಣ. ಅದು ಊರಲ್ಲಿ ಸ್ಪೆಷಲ್ ಆಗಿ ನಮ್ಮ ಊರು ಅಂದ್ರೆ ಅವರಿಗೆ ಅವರವರ ಊರಲ್ಲಿರುವಾಗ ಏನೋ ಒಂಥರ ಡಿಫ್ರೆಂಟ್ ಆದಂತಹ ಫೀಲಿಂಗ್ ಇದ್ದೇ ಇರುತ್ತಲ್ವಾ. ಒಂಥರ ಆರಾಮಾಗಿ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸ್ಟ್ರೆಸ್ ಏನೂ ಇರೋದಿಲ್ಲ. ಮತ್ತೆ ನಾವು ಪೇರೆಂಟ್ಸ್ ಕಡೆಗೆ ಹೋದಾಗ ಇನ್ಲಾಸ್ ಆಗಿರ್ಬಹುದು, ಪೇರೆಂಟ್ಸ್ ಆಗಿರ್ಬಹುದು, ಅವರೇ ಜಾಸ್ತಿ ಕೆಲಸ ಮಾಡೋದ್ರಿಂದ ನಮ್ಗೆ ಕೂಡ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತದೆ. ಇಲ್ಲದಿದ್ರೆ ನಾವೆಲ್ಲದ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಬೇಕಾಗ್ತದೆ. ಸೊ ತುಂಬಾ ಜನ ಜೊತೆಗಿರುವಾಗ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಹಾಗೆ ಶೇರ್ ಆಗಿ ಹೋಗುತ್ತೆ. ನಾವು ಈ ತರ ಎಂಜಾಯ್ ಮಾಡ್ತಾ ಇದ್ವಿ ಸಂಜೆಯ ಟೈಮ್ ಅಲ್ಲಿ ಸ್ಪೆಷಲ್ ಆಗಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಅಂಡ್ ನಮ್ಮ ಚಾನಲ್ ಅಲ್ಲಿ ಇನ್ನಷ್ಟು ವಿಡಿಯೋಸ್ ಇವೆ. ಇನ್ನು ನೀವು ಅದನ್ನ ಚೆಕ್ ಮಾಡ್ಲಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.